ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್. ಮುದ್ದುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ಅಡಿಕೆಯಲ್ಲಿ ಚೆಂಡೆ ಕೊಳೆ ರೋಗ ಪತ್ತೆಯಾಗಿದೆ. ಈ ಅಡಿಕೆಗೆ ಚೆಂಡೆ ಕೊಳೆ ರೋಗ ಬಂದಿರುವುದರಿಂದ ನಮ್ಮ ರೈತರಿಗೆ ದೊಡ್ಡ ಪ್ರಮಾಣದ ನಷ್ಟವಾಗಿದೆ. ಈ ಅಡಿಕೆಗೆ ಚೆಂಡೆ ಕೊಳೆ ರೋಗ ಯಾವುದರಿಂದ ಬರುತ್ತೆ ಮತ್ತು ಈ ರೋಗದ ಲಕ್ಷಣಗಳು ಯಾವುವು ಮತ್ತು ಈ ರೋಗವನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅದಕ್ಕಿಂತ ಮೊದಲೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಟಕ್ಕಂತ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ಆ ವಿಡಿಯೋ ನೋಡ್ಬೋದು. ಮತ್ತು ಫೇಸ್ಬುಕ್ಕಲ್ಲಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಕೂಡ ಇವಾಗಲೇ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಹಾಗಿದ್ದರೆ ಅಡಿಕೆಗೆ ಚೆಂಡೆ ಕೊಳೆ ರೋಗ ಹೇಗೆ ಬರುತ್ತೆ ಮತ್ತು ರೋಗದ ಲಕ್ಷಣಗಳು ಯಾವುವು ಮತ್ತು ಇದನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಕಾರ್ಕಳ ತಾಲೂಕಿನ ವಿವಿಧ ಭಾಗಗಳಲ್ಲಿ ಇತ್ತೀಚೆಗೆ ಚೆಂಡೆ ಕೊಳೆ ರೋಗ, ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ರೋನ್ ರೂಟ್ ಅಂತಲೇ ಕರೀತಾರೆ, ಈ ರೋಗ ಕಾಣಿಸಿಕೊಂಡಿದೆ. ಈ ರೋಗ ಬಂದ ಮರಗಳು ಕ್ರಮೇಣ ಸತ್ತು ಹೋಗುವುದರಿಂದ ಅಡಿಕೆ ತೋಟ ಇರುವಂಥ ನಮ್ಮ ರೈತರಿಗೆ ದೊಡ್ಡ ಪ್ರಮಾಣದ ನಷ್ಟವಾಗುತ್ತದೆ ಅಂತಲೇ ಹೇಳಬಹುದು. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ತೋಟಗಳಿಗೆ ಬಂದು ಈ ರೋಗದ ಲಕ್ಷಣವನ್ನು ದೃಢಪಡಿಸಿದ್ದಾರೆ. ಈ ಅಡಿಕೆ ಮರಗಳಿಗೆ ಚೆಂಡೆ ಕೊಳೆ ರೋಗ ಬರಲು ಮುಖ್ಯ ಕಾರಣ ಏನಪ್ಪ ಅಂತ ನೋಡೋದಾದರೆ, ಇದಕ್ಕೆ ಫೈಟೋಪ್ತೋರಾ ಮಿಡೈ ಅಂತ ಒಂದು ಶಿಲೀಂಧ್ರವೇ ಕಾರಣವಾಗಿದ್ದು, ಈ ರೋಗ ಯಾವ ಮರಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದರೆ, ಹೆಚ್ಚು ಕಾಯಿ ಇರುವ ಮತ್ತು ಹಳೆ ಅಡಿಕೆ ಮರದಲ್ಲಿ ಈ ರೋಗ ಕಂಡುಬರುತ್ತದೆ. ಮತ್ತು ಈ ರೋಗವು ಯಾವ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದರೆ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ ಜನವರಿವರೆಗೂ ಇರುತ್ತದೆ. ಮತ್ತು ಬಿಸಿಲು, ಮಳೆ, ರಾತ್ರಿಯ ಕಡಿಮೆ ಉಷ್ಣಾಂಶ ಹಾಗೂ ಮಂಜು ಬೀಳುವಿಕೆಯಿಂದ ಈ ಶಿಲೀಂಧ್ರ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತಲೇ ಹೇಳಬಹುದಾಗಿದೆ. ಈ ಚೆಂಡೆ ಕೊಳೆ ರೋಗದ ಲಕ್ಷಣಗಳು ಯಾವುವು ಅಂತ ನೋಡೋದಾದರೆ, ಮೊದಲನೆಯದಾಗಿ ಪ್ರಾರಂಭದ ಲಕ್ಷಣವಾಗಿ ಹಸಿರು ಗರಿಗಳು ಜೋತು ಬೀಳುತ್ತವೆ. ಎರಡನೆಯದಾಗಿ ಈ ಚೆಂಡೆ ಕೊಳೆ ರೋಗ ಬಿದ್ದ ಮರಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಮೂರನೆಯದಾಗಿ ಸುಳಿಗರಿ ತುಂಬ ಸಮಯ ಹಸಿರಾಗಿ ಉಳಿದು ತದನಂತರ ಒಣಗಿ ಚೆಂಡೆ ಭಾಗ ಕಳಚಿ ಬೀಳುತ್ತದೆ. ಇನ್ನು ನಾಲ್ಕನೆಯದಾಗಿ ಅಡಿಕೆ ಹಾಳೆಯ ಒಳಬುಡ ಭಾಗದಲ್ಲಿ
ಕಂದು ಬಣ್ಣ ನೀವು ಕಾಣಬಹುದು. ಇನ್ನು 5ನೇದಾಗಿ ಅಡಿಕೆ ಹಾಳೆಯ ಕಾಂಡಕ್ಕೆ ಅಂಟಿಕೊಳ್ಳುವ ಭಾಗದಲ್ಲಿ ಈ ಶಿಲೀಂಧ್ರ ಪ್ರವೇಶಿಸಿ ಕಾಂಡದ ಒಳಭಾಗವನ್ನು ಪೂರ್ಣ ಕೊಳೆಯುವಂತೆ ಮಾಡುತ್ತದೆ ಅಂತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ರೋಗವನ್ನು ಸಮಗ್ರ ನಿಯಂತ್ರಣ ಕ್ರಮಗಳಿಂದ ನಿರ್ವಹಣೆ ಮಾಡಬಹುದಾಗಿದೆ. ಈ ರೋಗ ಹರಡಲು ಅಸಮರ್ಪಕ ಬೋರ್ಡೋ ಸಿಂಪರಣೆ ಕೂಡ ಒಂದು ಮುಖ್ಯ ಕಾರಣವಾಗಿರಬಹುದು ಅಂತಲೇ ಹೇಳಬಹುದು. ಅಡಿಕೆ ಕೊಳೆ ರೋಗ ನಿಯಂತ್ರಣ ಕ್ರಮಗಳನ್ನು ಪೂರ್ಣವಾಗಿ ಅನುಸರಿಸುವ ರೈತರ ತೋಟಗಳಲ್ಲಿ ಈ ರೋಗದ ಬಾಧೆ ಕಡಿಮೆ ಅಂತಲೇ ಹೇಳಬಹುದು. ಇನ್ನು ಪ್ರಾರಂಭಿಕ ಹಂತದಲ್ಲಿ ರೋಗಬಾಧಿತ ಮರಗಳನ್ನು ಗುರುತಿಸಿ ನಿಯಂತ್ರಣ ಕ್ರಮ ಅನುಸರಿಸಿದರೆ ಮರಗಳನ್ನು ಅಥವಾ ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಬಹುದಾಗಿದೆ. ಈ ಚೆಂಡೆ ಕೊಳೆ ರೋಗದ ನಿಯಂತ್ರಣವನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ನೀವು ಕೆಲವೊಂದು ಅಂಶಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಇವಾಗ ಅಂಶಗಳು ಯಾವುವು ಅಂತ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೆಯದಾಗಿ ಮಣ್ಣು ಪರೀಕ್ಷೆ ಆಧಾರದಲ್ಲಿ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ನಿಯಮಿತವಾಗಿ ಅಡಿಕೆ ಮರಗಳಿಗೆ ಕಡ್ಡಾಯವಾಗಿ ನೀಡಲೇಬೇಕು. ಎರಡನೆಯದಾಗಿ ಬೇವಿನ ಹಿಂಡಿ ಹಾಗೂ ಟ್ರೈಕೋಡರ್ಮ್ ಮಿಶ್ರಣವನ್ನು ಮಳೆಗಾಲದ ಪೂರ್ವದಲ್ಲಿ ಅಡಿಕೆ ಮರಗಳಿಗೆ ನೀಡುವುದು. ಮತ್ತು ಮೂರನೆಯದಾಗಿ ಕೊಳೆ ರೋಗ ಬಾಧಿತ ಹಿಂಗಾರುಗಳನ್ನು ಸಂಗ್ರಹಿಸಿ ಸುಡಬೇಕು. ನಾಲ್ಕನೆಯದಾಗಿ ಚೆಂಡೆ ಕೊಳೆ ಬಾಧೆಯಿಂದ ಸತ್ತ ಮರಗಳನ್ನು ಕತ್ತರಿಸಿ ಸುಡಬೇಕು. ಐದನೆಯದಾಗಿ ಪ್ರಾರಂಭಿಕ ಹಂತದ ರೋಗ ಲಕ್ಷಣ ಹೊಂದಿರುವ ಮರಗಳ ಕುಬೆ ಭಾಗಕ್ಕೆ ಬೋರ್ಡೋ ಪೇಸ್ಟ್ ಹಚ್ಚುವುದು ಹಾಗೂ ಸುತ್ತಲಿನ ಮರಗಳ ಕುಬೆ ಭಾಗಕ್ಕೆ 1% ಬೋರ್ಡೋ ಸಿಂಪಡಿಸುವುದು. ಇನ್ನು 6ನೇದಾಗಿ ನೋಡುವುದಾದರೆ ಪ್ರಾರಂಭಿಕ ಹಂತದ ರೋಗ ಲಕ್ಷಣ ಹೊಂದಿರುವ ಮರಗಳ ಎಲೆಗಳಿಗೆ ಮೆಟಲಾಕ್ಸಿಲ್ 35 1.5 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಂಪರಣೆ ಮಾಡಿದ ನಂತರ ಕನಿಷ್ಠ 3-4 ಗಂಟೆಗಳ ಬಿಸಿಲಿನ ಅವಶ್ಯಕತೆ ಇದೆ. ಇನ್ನು ಕೊನೆಯದಾಗಿ ನೋಡೋದಾದರೆ ರೈತರು ನಿಯಮಿತವಾಗಿ ಅಡಿಕೆ ಕೊಳೆ ನಿಯಂತ್ರಣಕ್ಕೆ ಸಿಂಪಡಿಸುವ ಬೋರ್ಡೋ ದ್ರಾವಣವನ್ನು ಮಳೆ ಪ್ರಾರಂಭವಾದ ಬಳಿಕ ಮಾತ್ರ ನೀಡುವುದಲ್ಲದೆ ಮಳೆಗಾಲ ಪ್ರಾರಂಭದ ಪೂರ್ವದಲ್ಲಿಯೂ ನೀಡಬೇಕು. ಹಾಗೂ 2-3ನೇ ಬಾರಿ ಬೋರ್ಡೋ ಸಿಂಪರಣೆ ಸಮಯದಲ್ಲಿ ಕುಬೆ ಭಾಗಕ್ಕೂ ಸಿಂಪರಣೆ ಮಾಡುವುದು ಸಹಕಾರಿ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ. ಇದಿಷ್ಟು ಚೆಂಡೆ ಕೊಳೆ ರೋಗ ಬರಲು ಕಾರಣ ಏನು ಮತ್ತು ರೋಗದ ಲಕ್ಷಣಗಳು ಯಾವುವು, ಹೇಗೆ ನಿಯಂತ್ರಣ ಮಾಡಬಹುದು ಅಂತ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.